ನಮಸ್ಕಾರ. ನಾನು ನಿಂತಿರುವಂಥದ್ದು ಹತ್ತಿಯ ಶಿವ ದೇವಸ್ಥಾನ. ಇದು ಹಿಂದೆ ನೋಡ್ಲಿಕ್ಕತ್ತೀರಿ, ಇದು ಕಂಬಗಳು ನೋಡ್ರೆ ಗೊತ್ತಾಗ್ತದೆ ನಿಮ್ಗೆ. ಇದು ಸರಿಸುಮಾರು 11 ಅಥವಾ 12ನೇ ಶತಮಾನ ಅವಧಿಯಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ. ನಾನು ನಿಂತಿರುವಂಥ ಈ ಭಾಗದಲ್ಲ, ಅದಕ್ಕೆ ನಾವು ನವರಂಗ ಅಂತ ಕರಿತೀವಿ. ನವರಂಗ ಭಾಗದಲ್ಲಿ ನೋಡ್ತೀರಿ, ದೊಡ್ಡ ಬೃಹದಾಕಾರದಂಥ ಒಂದು ಚತುರ್ಮುಖ ಅಂದರೆ 4 ಮುಖವಿಲ್ಲಂಥ ಒಂದು ಕಂಬಗಳು ನೋಡ್ತೀವಿ. ಅದಕ್ಕೆ ಈ ನವರಂಗದಲ್ಲಿ ಈ ದೇವಸ್ಥಾನ ಸಪೋರ್ಟಿಂಗ್ ಆಗಿ ಈ ಕಂಬಗಳು ನಿಂತಿವೆ. ನವರಂಗದ ಭುವನೇಶ್ವರಿಯಲ್ಲಿ ನೋಡ್ತೀನಿ ನೀವು, ಭುವನೇಶ್ವರಿಯಲ್ಲಿ ಪದ್ಮ ಅಂದರೆ ಕಮಲ ಅದ. ಇದು ಏಕೂಟ ದೇವಸ್ಥಾನ. ಏಕೂಟ ದೇವಸ್ಥಾನ ಅಂದರೆ ಒಂದೇ ಗರ್ಭಗುಡಿ ಇರುವಂಥ ದೇವಸ್ಥಾನ. ಇದು ನೋಡ್ತಿದ್ದು ಅಂತರಾಳಕ್ಕೆ ಸಪೋರ್ಟಿಂಗ್ ಆಗಿ 2 ಕಂಬಗಳನ್ನು ನಿಲ್ಲಿಸಿದ್ದಾರೆ. ಇದು ಅಂತರಾಳದಲ್ಲಿ ಕೂಡ ಒಂದು ಪದ್ಮ ನೋಡ್ತೀವಿ. ಶೈವ ದ್ವಾರಪಾಲಕರು. ಇಲ್ಲಿ ಲಲಾಟದಲ್ಲಿ ಗಣಪತಿ ಇದ್ದಾನೆ. ಒಳಭಾಗದಲ್ಲಿ ಶಿವಲಿಂಗ ಇತ್ತು, ಬಟ್ ಈಗ ಅದನ್ನು ನಿಧಿಗಳರು ಕಿತ್ತಿ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಈ ಭಾಗದಲ್ಲಿ ಕೂಡ ನಾವು ಶೈವ ದ್ವಾರಪಾಲಕ ನೋಡ್ತೀವಿ. ಉತ್ತರದ ಜಗತಿಯ ಮೇಲೆ ನಿರ್ಮಾಣವಾದಂಥ ಒಂದು ದೇವಸ್ಥಾನ. ಇದು ನೋಡ್ತಾ ಇದು ಸೋಪಾನ ಅಂತ ಕರಿತೀವಿ, ಮೆಟ್ಲು ಬರುವಂಥದ್ದು. ಇದು ಬಂದ ಮೇಲೆ ನಮಗೆ ಫಸ್ಟಿಗೆ ಸಿಗ್ತದೆ ಮುಖಮಂಟಪದ ಕಕ್ಷಾಸನದಲ್ಲಿ ನಾವು ಈ ನಿಧಿಗಳರ ಹಾವಳಿಯಿಂದ ಇದು ನೋಡಿ ಶಿವಲಿಂಗ ಹೇಗಾಗಿದೆ ಅಂಥೇಳಿ. ನವರಂಗದ ಒಂದು ಕಂಬದ ಮೇಲೆ ಇಲ್ಲಿ ವೀರ ಬಸವ ಲಿಂಗ ಅಂತ ಇಲ್ಲಿದೆ ನೋಡಿ, ಶಾಸನ ಬರ್ತವೆ, ದೇವಕೋಷ್ಟಗಳು. ಇಲ್ಲಿ ಭಿತ್ತಿ ಭಾಗದಲ್ಲಿ ನೋಡ್ತಾ ಇದ್ದೀವಿ ನಾವು ವಿವಿಧ ಶಿಲ್ಪಗಳು ನೋಡ್ತೀವಿ. ಇದು ಯಾಳಿ, ಸಿಂಹ ಯಾಳಿ ಅಂತ ಕರಿತೀವಿ. ಇಲ್ಲಿ ವಿವಿಧ ಶಿಲ್ಪಗಳು ನೋಡ್ತಾ ಇದ್ರಿ. ಇದು ವಜ್ರಪಟಿಕೆ ಅಂತ ಕರಿತೀವಿ. ಇದು ಕೆಳಗಿನ ಭಾಗ ಅಧಿಷ್ಠಾನ ಅಂತ ನಾವು ಕರಿತೀವಿ. ಇಲ್ಲಿ ವಿವಿಧ ಶಿಲ್ಪಗಳನ್ನು ನಾವು ನೋಡಬಹುದು. ಇಲ್ಲಿ ಶೃಂಗಾರದ ಶಿಲ್ಪಗಳನ್ನು ನೋಡ್ತೀವಿ, ವಿವಿಧ ಗಣಗಳ ಶಿಲ್ಪವನ್ನು ನೋಡ್ತೀವಿ. ಇದು ಬಹುಶಃ ಚತುರ್ಮುಖ ಬ್ರಹ್ಮ, 4 ಮುಖ ಇದೆ ಬಹುಶಃ ಇರ್ಬೋದೇನೋ. ಮರಗಿಸುವಂಥ ಶಿಲ್ಪಗಳು. ಇಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ವಿವಿಧ ಶಿಲ್ಪಗಳು ನೋಡ್ತೀವಿ.